Hello students, welcome to Patakal English Academy and Panshankar English Academy. PUC second year English question number 12. ಈ 2025-26 ಇಂದ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೊಸದು ಬಂತಲ್ಲ ಅದರೊಳಗ 12th ಕ್ವಶನ್ ಎಕ್ಸ್ಪ್ರೆಷನ್ಸ್ ಅಂತದ. ಆ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಈ ಕ್ವಶನ್ ಬ್ಯಾಂಕ್ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಬಿಟ್ಟಾರಲ್ಲ, ಆ ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮಗೆ ಇವತ್ತು ಆನ್ಸರ್ ಮಾಡಿ ಕೊಡ್ತೇನೆ. ಆ ಕ್ವಶನ್ ಬಗ್ಗೆ ಒಂದಿಷ್ಟೇನೋ ಮಾಹಿತಿ ಕೊಡ್ತಾರಲ್ಲೇ ನೋಡ್ಕೊಡ್ರಿ. ದಿಸ್ ಕ್ವಶನ್ ಐಟಮ್ ಹ್ಯಾಸ್ ಗಾನ್ ಥ್ರೂ ಸ್ಲೈಟ್ ಚೇಂಜ್ when compared to the previous question paper pattern. Now the given sentences context can be chosen from the text. Given sentences or context can be chosen from the text or from outside the text or non-textual. But the expressions are to be chosen only from the course book or workbook. It is for 2 marks and in the form of filling in the blanks. 2 appropriate expressions must be chosen from the given 3 expressions. ಅಂದ್ರೆ ಗೊತ್ತಾಗ್ತದೆ ಇಲ್ರಿ ನಿಮಗೆ. ಅಂದ್ರೆ ಹಿಂಗತೆ ಇರ್ತದ್ರಿ. ಇಲ್ಲೇ ತಗೊಂಡಂತ ಎಕ್ಸಾಂಪಲ್ ಅದಲ್ಲ, ಸೆಂಟೆನ್ಸು ಅಲ್ಲ ಅಥವಾ ಸಿಚುವೇಶನ್ ಅದಲ್ಲ. ಈ ಸಿಚುವೇಶನ್ ನಿಮ್ದು ಕೋರ್ಸ್ ಬುಕ್ ನಿಂದ ಲೆಸನ್ ಅದಾವಲ್ಲ, ನಿಮ್ದು 8 ಲೆಸನ್ ಅದಾವ ಸೆಕೆಂಡ್ ಇಯರ್ಕ. ಆ ಲೆಸನ್ ದಿಂದ ತಗೊಂಡಿರ್ಬೋದು ಇದನ್ನ. ಇಲ್ದಿದ್ರೆ ಬೇರೆ ಕಡೆಯಿಂದಾರು ಎಕ್ಸಾಂಪಲ್ ಸಿಚುವೇಶನ್ ತಗೋಬಹುದು. ಆದರೆ ತಗೊಂಡಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಏನದಾವಲ್ಲ, ಇವು ವೆಲ್ ವರ್ಸ್ಡ್, ವ್ಯಾನಿಶ್ ಇಂಟು, ಶೈಡ್ ಅವೇ ಅಂತೇಳಿ, ಇವು ಮಾತ್ರ ಡೆಫಿನೆಟ್ಲಿ ಈ ಎಕ್ಸ್ಪ್ರೆಷನ್ಸ್ಗಳು ನಿಮ್ಮ ಕೋರ್ಸ್ ಬುಕ್ನಾಗ ಲೆಸನ್ದಾಗರ ಬಂದಿರ್ತಾವ, ಇಲ್ಲ ವರ್ಕ್ ಬುಕ್ನಾಗ ಎಕ್ಸಸೈಸ್ನಾಗರ ಕೊಟ್ಟಿರ್ತಾರ. ಆದರೆ ತಗೊಳ್ಳಿ ಎಕ್ಸಾಂಪಲ್ ಸೆಂಟೆನ್ಸಸ್ ಸಿಚುವೇಶನ್ ಅನ್ನೋದವಲ್ಲ, ಇವು ಟೆಕ್ಸ್ಟ್ ಬುಕ್ ಆದ್ರೂ ಇರಬಹುದು, ನಾನ್ ಟೆಕ್ಸ್ಟುವಲ್ ಆದ್ರೂ ಇರಬಹುದು. ಬಟ್ ಎಕ್ಸ್ಪ್ರೆಷನ್ಸ್ ಮಾತ್ರ ಟೆಕ್ಸ್ಟ್ ಪುಸ್ತಕದನ್ನೂ ಇರ್ತಾವು. ಮತ್ತಿದು ಫಿಲ್ಲಿಂಗ್ ಅಪ್ ದ ಬ್ಲಾಂಕ್ಸ್ ಇನ್ ದ ಅನ್ನುವಂಥ ಫಾರ್ಮ್ ಒಳಗ ಕ್ವಶನ್ ಇರ್ತೈತಿ. ಒಂದು ಕ್ವಶನ್, ಈ ಕ್ವಶನ್ 2 ಬ್ಲಾಂಕ್ ಅನ್ನು ಒಳಗೊಂಡಿರ್ತೈತಿ. ಬಟ್ ಬ್ರಾಕೆಟ್ ನೊಳಗ 3 ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾರ. ಈ 3ಗಳಲ್ಲಿ ಯಾವುದು ಇಲ್ಲಿ ಬರ್ತದ ಮತ್ತು ಯಾವ್ದು ಇಲ್ಲಿ ಬರ್ತದ ಬರೆದು ಬಿಟ್ಟು ಎಕ್ಸ್ಟ್ರಾ ಒಂದನ್ನ ಕೈ ಬಿಟ್ಟು ಬಿಡ್ಬೇಕಾಗ್ತೈತಿ. ಈ ರೀತಿ ನೀವು ಆನ್ಸರ್ ಮಾಡ್ಬೇಕಾಗ್ತೈತಿ. ನಿಮಗ ಏನು ಅಂತಂದ್ರ ಇದನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡ್ಬೇಕು ಅಂತಂದ್ರ ಇದು ಏನದಲ್ಲ, ಈ ಸಿಚುವೇಶನ್ ಗೊತ್ತಾಗ್ಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಅಂದ್ರ ಎಕ್ಸ್ಪ್ರೆಷನ್ಗಳ ಮೀನಿಂಗ್ ಗೊತ್ತಾಗಬೇಕು. ನಿಮಗೆ ಎಕ್ಸ್ಪ್ರೆಷನ್ಸ್ಗಳ ಮೀನಿಂಗ್ ಗೊತ್ತಾಗಬೇಕು. ವೆಲ್ ವರ್ಸ್ಡ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕ್ರಿ. ಟೆಕ್ಸ್ಟ್ ಬುಕ್ ಓದುವಾಗ ಆ ವರ್ಡ್ಸ್ ಗಳಿಗೆ ಗಮನ ಕೊಡ್ಬೇಕು ನೀವು. ಮತ್ತು ಇಂಥ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೇಕ್ರಿ, ಕೇಳಬೇಕ್ರಿ ನಮ್ಮಂಥವ್ರ ವಿಡಿಯೋಗಳನ್ನ. ಮತ್ತೆ ನೀವು ಸ್ವತಃ ಬಿಡಿಸ್ಬೇಕು. ಅವಾಗ ಡಿಕ್ಷನರಿ ಯೂಸ್ ಮಾಡಬೇಕು. ಎಸ್, ಇಷ್ಟು ಮಾಡ್ಕೊಂಡ್ರೆ ನಾ ಹೇಳ್ತೀನಿ. ಇಲ್ಲಿ ಸಿಂಪ್ಲಿ ನಾನು ವರ್ಡ್ಸ್ ಅನ್ನ ತುಂಬಿಟ್ಟು ಹೋಗುದಿಲ್ಲ. ಡಿಕ್ಷನರಿ ತೆಗೆದು ಅದರ ಮೀನಿಂಗ್ ನಾನು ಕಲೆಕ್ಟ್ ಮಾಡ್ಕೊಂಡು ಬರ್ಕೊಂಡಿನಿ. ಮೀನಿಂಗ್ ಇಲ್ಲ ನನಗೆ ಟೈಪ್ ಮಾಡಕ್ಕೆ ಅನುಕೂಲ ಆಯ್ತು, ನನಗೆ ಟೈಮ್ ಇಲ್ಲದಕ್ಕೆ. ಅದಕ್ಕೆ ನಾನು ಬುಕ್ನಲ್ಲಿ ಬರ್ಕೊಂಡಿನಿ. ಅದನ್ನ ನಿಮ್ಗೆ ಮೀನಿಂಗ್ ಹೇಳ್ತೀನಿ. ಈ ಹಿಂಗಂದ ವೆಲ್ ವರ್ಸ್ಡ್ ಅಂದ್ರೆ ಏನು ಅಂತ ಮೀನಿಂಗ್ ಹೇಳ್ತೇನೆ. ಡಿಕ್ಷನರಿ ತೆಗೆದಿನಿ, ಗೂಗಲ್ ಸರ್ಚ್ ಮಾಡಿ ಬರೆದಿರ್ತಕ್ಕಂಥ ವರ್ಡ್ಸ್ಗಳು ಡಿಕ್ಷನರಿ ಇಲ್ಲ ಗೂಗಲ್ ತೆಗೆದಿರ್ತೀನಿ ನಾನು. ಆಕ್ಸ್ಫರ್ಡ್ ಲಾಂಗ್ಮನ್ ಡಿಕ್ಷನರಿ ಯೂಸ್ ಮಾಡ್ತೀನಿ, ವೆಬ್ಸ್ಟರ್. ಎಸ್, ಓಕೆ. ವೆಲ್ ವರ್ಸ್ಡ್, ವ್ಯಾನಿಶ್ಡ್ ಇಂಟು, ಶೈಡ್ ಅವೇ, ಇವು 3 ಕೊಟ್ಟಿರ್ತಾರ. ನಮಗಿಲ್ಲಿ ಯಾವ್ದು ಅಪ್ರೋಪ್ರಿಯೇಟ್ ಆಗ್ತದ ಅಂದ್ರೆ ಈ ಸಂದರ್ಭ ನೋಡ್ಬೇಕ್ರಿ, ಇದ್ರದ್ದು ಮೀನಿಂಗ್ ನೋಡ್ಬೇಕು, ಗೊತ್ತಾಗ್ತದ ಇದ ಮೀನಿಂಗ್ ಇಲ್ಲಿ ಬರ್ತ ಅಂತೇಳಿ ನಾವೇನ್ ಮಾಡ್ಕೋಬೇಕು, ಈ ಸೆಂಟೆನ್ಸ್ ಅನ್ನ ರೀರೈಟ್ ಮಾಡ್ಬೇಕ್ರಿ. ರೀರೈಟ್ ಮಾಡಿ ಈ ನೆವರ್ ಇಲ್ಲಿವರೆಗೆ ಬಂದು ಏನ್ ತುಂಬಬೇಕಿದ್ರಾಗ ತುಂಬಿ ಬರೋದು ಅದನ್ನ ದಪ್ಪ ಪೆನ್ಸಿಲ್ ನಿಂದ ಅಂಡರ್ಲೈನ್ ಮಾಡಿಬಿಡ್ರಿ. ಅಂದ್ರೆ ಪೇಪರ್ ಚೆಕ್ ಮಾಡೋರಿಗೆ ಈಸಿಯಾಗಿ ಕಾಣಿಸ್ಕೋಬೇಕದು ಮಾಡಿ. ಮತ್ತೆ ಮುಂದಂದು ಇದಕ್ಕಿದ್ದಂಗ ಬರ್ಕೋಬೇಕು. ಬ್ಲ್ಯಾಂಕ್ ಇದ್ದಲ್ಲೇ ನಾವೇನ್ ಮಾಡ್ಬೇಕು, ಈ ವರ್ಡ್ ಬರಿಬೇಕ್ರಿ. ಯಾವ ವರ್ಡ್ ಬರಿತೀರಿ ನೋಡಿ ಬರೋದು ಅದನ್ನ ಪೆನ್ಸಿಲ್ ಇಲ್ಲಿ ಅಂಡರ್ಲೈನ್ ಮಾಡಿಬಿಡ್ರಿ.
ಪೂರ್ತಿ ಪ್ಯಾರಾಗ್ರಾಫ್ ಬರೀಬೇಕ್ರಿ ಇದನ್ನ. ಸ್ಟಾರ್ಟ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 1. ಇವರು ಸರ್ ನಮಗೆ ಎಷ್ಟು ಒಂದು 10-15ರಷ್ಟು ಕೊಟ್ಟಿರ್ತಾರ ಅಂತ ಅನ್ಕೋತೇನ್ರಿ. ಎಷ್ಟು ಕೊಟ್ಟಾರ? 10ರಷ್ಟು ಕೊಟ್ಟಾರ. ಇವನ್ನ ಮಾಡಿಕೊಡ್ತೀನಿ ಬರ್ರಿ ನಿಮಗೆ ನಾನು. ಕ್ವಶನ್ ನಂಬರ್ 1 ಏನೈತಿ ನೋಡ್ಕೊಡ್ರಿ. ತೆಂಡೂಲ್ಕರ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. ಸಚಿನ್ ತೆಂಡೂಲ್ಕರ್ ಹೌದು. ಹೌದಾ? ಸರಿ, ಓಕೆ. ಹಾಗಾದ್ರೆ ಇದು ಟೆಕ್ಸ್ಟ್ ಬುಕ್ನಾಗ ಅಲ್ಲದ ಎಕ್ಸಾಂಪಲ್ ಆಯ್ತದ. ನಾನು ಹೇಳಿನಲ್ಲ, ಎಲ್ಲ 8 ಲೆಸನ್ಸ್ ಹೇಳಿನಿ. ಪೋಯಮ್ದಿಂದ ತಗೊಳ್ಳೋದಲ್ರಿ ಇವನ್ನ. ತಗೊಂಡ್ರೆ ಲೆಸನ್, ಇಲ್ಲ ಅಂದ್ರೆ ಇಲ್ಲ. ಪೋಯಮ್ದಿಂದ ತಗೊಳಕ್ ಬರೋದಿಲ್ಲ. ಪೋಯಮ್ದಿಂದ ಯಾವ ಗ್ರಾಮರ್ ಐಟಮು ತಗೊಳಕ್ ಬರೋದಿಲ್ಲ. ಯಾಕಂದ್ರೆ ಪೋಯಮ್ದಲ್ಲಿ ಗ್ರಾಮರೇ ಇರೋದಿಲ್ಲ. ಅಂದ್ರೆ ಗ್ರಾಮರ್ ಸೆಕೆಂಡರಿ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರ ಪೋಯಟ್ಸ್. ಅಲ್ಲೇ ಬೇರೆ ಅದು ಎಮೋಷನ್ನು, ಲ್ಯಾಂಗ್ವೇಜ್, ಇದೇನಪ್ಪ ಅಂತಂದ್ರೆ ರಿದಮ್, ಇದಕ್ಕೆ ಇಂಪಾರ್ಟೆನ್ಸ್ ಇರ್ತದ. ಪೋಯಮ್ದೊಳಗ ಅಪ್ರಿಸಿಯೇಷನ್ ಇರ್ತದ್ರಿ, ಅದು ಗ್ರಾಮರ್ ಇರೋದಿಲ್ಲ. ತೆಂಡೂಲ್ಕರ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. ಹೌದ್ರಿ ಸರ್. ಹಿ ನೆವರ್ ಡ್ಯಾಶ್ ಫ್ರಮ್ ಪ್ರಾಕ್ಟೀಸ್ ಆಸ್ ಎ ಯಂಗ್ ಕ್ರಿಕೆಟರ್. ಓಕೆ. ಡ್ಯೂ ಟು ಹೀಸ್ ರೆಗ್ಯುಲರ್ ಪ್ರಾಕ್ಟೀಸ್ ಹಿ ಬಿಕಮ್ ಅಂತ ಆಗೋದಿಲ್ಲ, ಅದು ಹಿ ಬಿಕೇಮ್ ಅಂತ ಆಗ್ಬೇಕ್ರಿ ಅದು. ಯಾಕಂದ್ರೆ ಪಾಸ್ಟ್ ಆಗೈತಿ ಸ್ಟೋರಿ, ಇದು ಒಂಚೂರು ಬಿಕೇಮ್ ಆಗ್ಬೇಕ್ರಿ ಅಂದ್ರೆ ಸರಿ. ಅದು ಬಿಕೇಮ್ ಎ ಆಗ್ಬೇಕ್ರಿ. ಇದು ಇರ್ಲಿ, ನಾ ಹೇಳ್ತೇನೆ ಬಾಯ್ಲಿಂದ ಕೇಳಿಸ್ಕೊಡ್ರಿ. ಇದು ಬಿಕೇಮ್ ಆಗ್ಬೇಕದು. ಎಸ್, ಇದು ಬಿಕಮ್ ಅಲ್ಲ, ಬಿಕೇಮ್. ಡ್ಯಾಶ್ ಇನ್ ದ ಗೇಮ್. ಸ್ಟೂಡೆಂಟ್ಸ್, ನಿಮಗೆ ನಾ ಮೀನಿಂಗ್ ಕೊಡ್ಲಾ? ವೆಲ್ ವರ್ಸ್ಡ್ ಅಂದ್ರೆ ಏನು ಅಂತೇಳಿ. ವೆಲ್ ವರ್ಸ್ಡ್ ಅಂದ್ರ ಹ್ಯಾವಿಂಗ್ ಎ ಡೀಪ್ ನಾಲೆಜ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ವೆಲ್ ವರ್ಸ್ಡ್ ಅಂದ್ರ ಥರೋ ನಾಲೆಜ್ ಇರ್ತೈತಲ್ಲ. ಅರ್ಜುನ ವಾಸ್ ವೆಲ್ ವರ್ಸ್ಡ್ ಇನ್ ಆರ್ಚರಿ ಅಂತೇಳಿ ಹಂಗ. ವೆಲ್ ವರ್ಸ್ ಅಂದ್ರೆ ಥರೋ ನಾಲೆಜ್ ಇರೋದ್ರ. ವ್ಯಾನಿಶ್ ಇಂಟು ಅಂದ್ರೆ ಏನು ಅಂತಂದ್ರೆ ಟು ಡಿಸ್ಅಪಿಯರ್ ಸಡನ್ಲಿ ಅಂಡ್ ಕಂಪ್ಲೀಟ್ಲಿ. ಒಮ್ಮೆದ್ದ ಮೇಲೆ ಕಣ್ಮರೆ ಆಗಿಬಿಡೋದು, ಮಂತ್ರ ಮಾಯ ಆಗಿಬಿಡ್ತೈತಲ್ಲ, ಆ ತರಹ ಡಿಸ್ಅಪಿಯರ್. ವ್ಯಾನಿಶ್ ಅಂದ್ರೆ ಕಣ್ಮರೆ ಆಗೋದ್ರಿ. ವ್ಯಾನಿಶ್ ಇಂಟು ಡಿಸ್ಅಪಿಯರ್ ಸಡನ್ಲಿ. ಶೈಡ್ ಅವೇ ಅಂದ್ರೆ ಏನು? ಶೈಡ್ ಅವೇ ಅಂದ್ರೆ ಟು ಅವಾಯ್ಡ್ ಸಮಥಿಂಗ್ ಆರ್ ಸಂಬಡಿ, ಯೂಶುವಲಿ ಡ್ಯೂ ಟು ನರ್ವಸ್ನೆಸ್. ನಾವೇನೋ ನರ್ವಸ್ ಆಗಿಬಿಡ್ತೀವ್ರಿ. ಇಲ್ಲಕಂದ್ರೆ ನರ್ವಸ್ನೆಸ್, ಫಿಯರ್ ಆರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ನಮಗೆ ಯಾವ್ದ್ರ ಬಗ್ಗೆ ಒಂದು ನರ್ವಸ್ ಆಗಿಬಿಡ್ತೀವ್ರಿ, ಯಾವ್ದ್ರ ಬಗ್ಗೆ ಒಂಥರ ಭಯ ಬರ್ತದ, ಯಾವ್ದ್ರ ಬಗ್ಗೆ ಒಂಥರ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದನ್ನ ಕೈ ಬಿಟ್ಬಿಡ್ತೀವ್ರಿ, ಅದರಿಂದ ಹಿಂದೆ ಸರಿದು ಬಿಡ್ತೀವ್ರಿ. ಶೈಡ್ ಅವೇ. ಬರ್ರಿ ನೋಡೋಣ. ಕ್ವಶನ್ಗೆ ಆನ್ಸರ್. ಸಚಿನ್ Tendulkar is called the greatest of all times cricketer. He never dash from practice as a young cricketer. ಅಂದ್ರೆ ಶೈಡ್ ಅವೇ ಆಗ್ತೈತಿ. ಇದು ಎಂದೂ ಹಿಂದೆ ಸರಲಿಲ್ಲ ಅವರು, ಎಂದೂ ಫಿಯರ್ ಅನಿಸ್ಲಿಲ್ಲ ಅವ್ರಿಗೆ, ಎಂದೂ ನರ್ವಸ್ನೆಸ್ ಅನಿಸ್ಲಿಲ್ರಿ, ಎಂದೂ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅನಿಸ್ಲಿಲ್ಲ, ಎಂದೂ ಅವರು ಯಂಗ್ ಇದ್ದಾಗ ಹಿಂದಕ್ಕೆ ಸರಿಲೇ ಇಲ್ಲ. He never shied away from practice as a young cricketer. Okay. Due to his regular practice, ದಿನ ಪ್ರಾಕ್ಟೀಸ್ ಮಾಡಿದ್ದಕ್ಕಾಗಿ ಆಟೋಮ್ಯಾಟಿಕಲಿ ಏನಾಗ್ಬಿಡ್ತೀವ್ರಿ ನಾವು? ವೆಲ್ ವರ್ಸ್ಡ್ ಆಗಿಬಿಡ್ತೀವ್ರಿ. ಹಾಗಾದ್ರ ಇದು ಶೈಡ್ ಅವೇ ಇಲ್ಲೇ, ವೆಲ್ ವರ್ಸ್ಡ್ ಇಲ್ಲೇ. ಬರ್ರಿ ನೋಡೋಣ. ಸೆಕೆಂಡ್, ಈ ತರ ಏನು ಈ ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾರಲ್ಲ, ಟೇಕನ್ ಫ್ರಮ್ ಲೆಸನ್ ಇಲ್ಲಿ ಕೊಟ್ಟಿರಲ್ಲ, ಇವುಗಳ ಮೀನಿಂಗ್ ನಮಗೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ಇರದ ಬೋರೆಸ್ ಅಂತದ, ಜಾರ್ಜ್ ಬೋರೆಸ್. ಇದು ನಮ್ದು ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅಂತಕ್ಕಂಥ ಲೆಸನ್ ಅದ. ಒಂದು ಕನ್ವರ್ಸೇಷನ್ ಐತಿ ಅಲಿಫ್ಯಾನೋ ಅಂಡ್ ಬೋರೆಸ್ ಅಂತ ಹೇಳ್ಕೊಂಡು, ಆ ಲೆಸನ್ ದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಟೆಕ್ಸ್ಟ್ ಅಲ್ಲ ಆಯ್ತು. Boris says that all children fail to give their mother her deserved happiness because the mother is dash. However, it is not dash them before her death. Okay. ಇದರ ಮೀನಿಂಗ್ ನೋಡೋಣ. ಡಾನ್ ಆನ್ ಅಂದ್ರೆ ಏನು? ಟು
ಟು ಬಿಕಮ್ ನೋನ್ ಟು ಸಂಬಡಿ. ಗೊತ್ತಾಗು, ತಿಳಿದ್ಕೋ. ನಮಗೆ ತಿಳಿಯೋದಕ್ಕಿಂತ ಮುಂಚೆನೆ ನಾವೇನಾರು ಒಂದು ಕಳ್ಕೊಂಡ್ಬಿಡ್ತೀವಿ. ಒಂದೊಂದು ಸಾರಿ ಹಂಗಾಗ್ತದ, ನಮಗೆ ಅದ್ರ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆನೆ ನಾವು ಅದನ್ನು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಡಾನ್ ಅಂದ್ರೆ ತಿಳುವಳಿಕೆಗೆ ಬರು. ಡಾನ್ ಟು ಬಿಕಮ್ ನೋನ್ ಟು ಸಂಬಡಿ. ಟೇಕ್ ಫಾರ್ ಗ್ರಾಂಟೆಡ್, ಹತ್ರ ಇದ್ರೂ ಸಹಿತ ಅದರ ಬಗ್ಗೆ ಕಾಳಜಿ ತೋರದೇ ಇರೋದು, ತಾಚಾರ ಮಾಡೋದು. ಟೇಕ್ ಫಾರ್ ಗ್ರಾಂಟೆಡ್ ಅಂದ್ರೆ ಫೇಲ್ ಟು ಅಪ್ರಿಸಿಯೇಟ್ ಪ್ರಾಪರ್ಲಿ, ಎಸ್ಪೆಷಲಿ ಆಸ್ ದ ರಿಸಲ್ಟ್ ಆಫ್ ಓವರ್ ಫ್ಯಾಮಿಲಿಯಾರಿಟಿ. ಈಗ ಮನ್ಯಾಗ ಹೆಂಡತಿನೇ ಇರ್ತಾಳ, ಏನೋ ಹೊರಗಿಂದ ಎಲ್ಲೆಲ್ಲೋ ಕಾಳಜಿ ಮಾಡ್ತಿರ್ತೀವಿ, ಡ್ಯೂಟಿ ಅಂತ ಕಾಳಜಿ ಮಾಡ್ತಿರ್ತೀವಿ, ಯಾರೋ ಪರಿಚಯಸ್ಥರು ಹೆಲ್ಪ್ ಅಂತ ಮಾಡ್ತಿರ್ತೀವಿ. ಮನ್ಯಾಗ ತಾಯಿ ಇರ್ತಾಳ, ಮನ್ಯಾಗ ಹೆಂಡತಿ ಇರ್ತಾರೋ, ಅವ್ರನ್ನೇ ಒಂದೊಂದ್ಸಾರಿ ಕಡೆಗಣಿಸ್ಬಿಡ್ತೀವಲ್ಲ. ಹತ್ರ ಇದ್ದದ್ದನ್ನ ಏನ್ ಬಿಡು ನಮ್ದೇ ಐತಿ, ನಮ್ ಬಾಳೆ ಇದ್ದೇ ಇರ್ತದ, ಅದನ್ನ ತಗೊಂಡು ಏನ್ ಮಾಡೋದು, ಬೇರೆದವ್ರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಟೇಕ್ ಫಾರ್ ಗ್ರಾಂಟೆಡ್. ಇದಕ್ಕೆ ಟೇಕ್ ಫಾರ್ ಗ್ರಾಂಟೆಡ್ ಅಂತ ಕರಿತೀವಿ. ಅಂದ್ರೆ ಫೇಲ್ ಟು ಅಪ್ರಿಸಿಯೇಟ್, ನಮ್ಮ ಹತ್ರ ಇದ್ದದನ್ನ ನಾವು ಅಪ್ರಿಸಿಯೇಟ್ ಮಾಡಕ್ಕೆ, ನಮ್ಮ ತಾಯಿ ಓ ಎಷ್ಟು ಫೈನ್ ಅಪ್ಪ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವರಪ್ಪ, ನಮ್ಗೆ ಎಷ್ಟೆಲ್ಲ ಮಾಡ್ತಾರ ಅಂಬುದೇ ನಮ್ಗೆ ನೆನಪಿಗೆ ಬರೋದಿಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋದು, ಬೇರೆಯವ್ರ ಬಗ್ಗೆ ವಿಚಾರ ಮಾಡೋದು, ನಮ್ಮ ಡ್ಯೂಟಿ 24 ತಾಸು ಬರೀ ಡ್ಯೂಟಿ ವಿಚಾರ ಮಾಡೋದು, ಇದು ಟೇಕ್ ಫಾರ್ ಗ್ರಾಂಟೆಡ್ ಅಂತ ಕರೀತಾರೆ. ಕೀಪ್ ಇನ್ ಮೈಂಡ್ ಅಂತ ತಿಳ್ಕೊಂಡು, ಕೀಪ್ ಇನ್ ಮೈಂಡ್ ಅಂದ್ರೆ ಟು ರಿಮೆಂಬರ್ ಆರ್ ಟು ಬಿ ಅವೇರ್ ಆಫ್ ಸಮಥಿಂಗ್. ಒಂದೇನಾರು ಹುಷಾರಾಗಿ ಇಟ್ಕೊಳ್ಳೋದು ನಮ್ಮ ಮನಸ್ಸಿನೊಳಗಡೆ. ಅದು ಎಚ್ಚರ ಬಗ್ಗೆ ಇದು ಒಂಥರ ಅಪೋಸಿಟ್ ತರನೇ ಕಾಣಿಸ್ತವ್ರಿ. ಇವು ನಾಟ್ ಕೀಪ್ ಇನ್ ಮೈಂಡ್, ದಾದ ಮಾಡ್ತಿಲ್ಲ, ಇದು ದಾದ ಮಾಡೋದ್ರಿ. ಕೀಪ್ ಇನ್ ಮೈಂಡ್ ಅಂತಂದ್ರೆ ಟು ರಿಮೆಂಬರ್ ಆರ್ ಸಮಥಿಂಗ್, ಟು ಬಿ ಅವೇರ್ ಆಫ್ ಸಮಥಿಂಗ್ ಅಂತ ಹೇಳಿ. ಬರ್ರಿ ನೋಡೋಣ. ಬೋರೆಸ್ ಸೇಸ್ ದಟ್ ಆಲ್ ಚಿಲ್ಡ್ರನ್ ಫೇಲ್ ಟು ಗಿವ್ ದೇರ್ ಮದರ್ ಹರ್ ಡಿಸರ್ವ್ಡ್ ಹ್ಯಾಪಿನೆಸ್. ಹೌದ್ರಿ, ನಮ್ಮ ತಾಯಿಗೆ ಎಷ್ಟು ನಾವು ಹ್ಯಾಪಿನೆಸ್ ಕೊಡಬೇಕು, ಅವ್ರೆಷ್ಟು ಅದಕ್ಕೆ ಅರ್ಹರದಾರ ಅಷ್ಟು ಕೊಡೋದೇ ಇಲ್ಲ. ಬಿಕಾಸ್ ದ ಮದರ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಏನ ನಮ್ಮವ್ವ ನಮ್ಮ ಮನ್ಯಾಗ ಇರ್ತಾಳ, ನಾಳೆ ಮಾಡಿದ್ರ ಆತ, ನಾಡ್ದು ಮಾಡಿದ್ರ ಆತಡಿ, ಒಂದೇನು ಬಟ್ಟಿ ಹೇಳ ಸೀರೆ ತೊಂಬ ಅಂತ ಹೇಳ, ನಾ ತರ್ತಾಳೆ. ಅಲ್ಲೇ ಡ್ಯೂಟಿ ಹುಡುಗರು ಟೆಸ್ಟ್ ಕಂಡಕ್ಟ್ ಮಾಡೀನಿ, ಅಲ್ಲೇ ಟೆಸ್ಟ್ಗೆ ಹೋಗ್ಬೇಕು, ಯಪ್ಪ ನನಗೊಂದು ಇದು ಇಲ್ಲ, ನಾ ತರ್ತೀನಿ, ಆರಾಮಿಲ್ಲ ಸಪ್ರೇಟ್ ತೊಂಬ, ಆತಾಳ ಸಂಜೆ ತರ್ತೀನಿ. ಇದು ಟೇಕನ್ ಫಾರ್ ಗ್ರಾಂಟೆಡ್. ಹೆಂಗತೆ ಮಾಡಬಾರಲ್ಲ, ಮಾಡ್ತೀವಿ ನಾವು. ನಮ್ದಲ್ಲ, ನಮ್ದೇನೆ ಕಟ್ ನೋಡ್ಕೊಳಕ್ ಬರ್ತೈತಿ, ಮೊದಲು ಮಂದಿದ ಕೆಲಸ ಮಾಡ್ಕೊಡೋಣ ಅಂತೇಳಿ. ಹವೆವರ್ ಇಟ್ ಡಸ್ ನಾಟ್ ಡ್ಯಾಶ್ ದೆಮ್ ಬಿಫೋರ್ ಹರ್ ಡೆತ್. ಅದೇ ನಮಗೆ ಡಾನಾನ ಆಗೋದಿಲ್ಲ, ಹೌದಲ್ಲ. ನಮ್ಮ ತಾಯಿ ಬದುಕಿರೋ ಟೈಮ್ದೊಳಗೆ ಅವಳಿಗೆ ಏನ್ ಮಾಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥನೇ ಆಗೋದಿಲ್ಲ, ನಮ್ಗೆ ತಿಳುವಳಿಕೆನೇ ಬರೋದಿಲ್ಲ. ಯಾವಾಗ ಅರ್ಥ ಆಗ್ತೈತಿ, ಅವಳು ಸತ್ತ ಮೇಲೆ, ಅಯ್ಯೋ ನಾನು ಹಂಗೆ ಮಾಡ್ಬೇಕಾಗಿತ್ತಲ್ಲ ಅಂತೇಳಿ. ಹೌದೌದು, ಬೋರೆಸ್ ಅವ್ರು ಅದನ್ನ ಹೇಳ್ತಾರ ತಮ್ಮ ಇದ್ರೊಳಗಡೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಮದರ್ ಅಂತ ತಿಳ್ಕೊಂಡು. ಅದು ಎಲ್ಲರಿಗೇನು ಆಗುತ್ತದ, ಇದು ಟೇಕನ್ ಫಾರ್ ಗ್ರಾಂಟೆಡ್ ಫಾರ್ ಆಲ್ ಪೀಪಲ್ ಅಂತಂತಾರ, ಲೆಸ್ ಅಂತಲ್ಲಿ ಬರ್ತದ್ರಿ. ಹಿಂಗ ಇಲ್ಲೇ ಏನಾಗ್ತೈತಿ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗ್ತೈತಿ, ಇಲ್ಲೇ ಡಾನ್ ಆನ್ ಅಂತ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ 13th. If anyone wants to achieve anything in life, one has to, ಇಲ್ಲ ಟೆಕ್ಸ್ಟ್ ಬುಕ್ ನಿಂದಲ್ಲ ಇದು, ಡ್ಯಾಶ್ that it always requires focused hard work to achieve it. One should not dash any opportunity that comes on the way. ಓಕೆ, ಬರ್ರಿ ನೋಡೋಣ. ನಮಗೂ ಕಳಿ ಬಂದಿದ್ದು. ಸೆಟ್ ಆಸ್ ಅ ಪ್ರಾಜೆಕ್ಟ್, ಥ್ರೋ ಅವೇ, ಕೀಪ್ ಇಟ್ ಇನ್ ಮೈಂಡ್ ಅಂತದ. ಸೆಟ್ ಆಸ್ ಎ ಪ್ರಾಜೆಕ್ಟ್ ಅಂದ್ರೆ ಏನು? ಟು ಆರ್ಗನೈಸ್ ಎ ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ ಅನ್ನು ಆರ್ಗನೈಸ್ ಮಾಡೋದ್ರಿ. ಸೆಟ್ ಆಸ್ ಎ ಪ್ರಾಜೆಕ್ಟ್, ಹೆಂಗತೆ ಮಾಡಬೇಕು, ಹಂಗತೆ ಮಾಡಬೇಕು, ಒಂದು 20 ಲಕ್ಷ ರೂಪಾಯಿ ಹಾಕೋಬೇಕು, ಅವ್ರಿಗೊಂದು 10 ಆಳು ಇಟ್ಕೋಬೇಕು, ಹಿಂಗೆಲ್ಲ ಒಂದು ಬಿಲ್ಡಿಂಗ್ ಬಾಡಿಗೆ ತಗೋಬೇಕು, ಇದೆಲ್ಲ ಸೆಟ್ ಆಸ್ ಎ ಪ್ರಾಜೆಕ್ಟ್. ಥ್ರೋ ಅವೇ ಅಂದ್ರೆ ಏನು? ಡೂ ಸಮಥಿಂಗ್ ವಿತೌಟ್ ಕೇರ್ಫುಲ್ ಥಾಟ್, ಡಿಸ್ಕಾರ್ಡ್, ಬೇಜವಾಬ್ದಾರಿಯಿಂದ ಮಾಡೋದ್ರಿ ಥ್ರೋ ಅವೇ. ಸುಮ್ಮನೆ ಹಂಗ ಹೋಗೋದ್ರಿ. ಥ್ರೋ ಅವೇ ಅಂದ್ರೆ ಟು ಡೂ ಸಮಥಿಂಗ್ ವಿತೌಟ್ ಕೇರ್ಫುಲ್ ಥಾಟ್, ಡಿಸ್ಕಾರ್ಡ್ ಮಾಡೋದ್ರಿ ಥ್ರೋ ಅವೇ ಅಂತ ಕರೀತಾರೆ. ಕೀಪ್ ಇಟ್ ಇನ್ ಮೈಂಡ್ ಅಂದ್ರೆ ಏನು? ಟು ರಿಮೆಂಬರ್ ಆರ್ ಟು ಕನ್ಸಿಡರ್ ಸಮಥಿಂಗ್, ಎಸೆನ್ಸಿಯಲಿ ಮೇಕಿಂಗ್ ಎ ಮೆಂಟಲ್ ನೋಟ್ ಆಫ್ ಇಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಆರ್ ಆಕ್ಷನ್.
ಮುಂದಿನ ಒಂದು ಒಳ್ಳೆ ಮುಂದೆ ಕೆಲಸಕ್ಕೆ ಇದು ಬರ್ತೈತಿ ಅಂತ ಕೇರ್ಫುಲ್ ಆಗಿ ಅದ್ರ ಬಗ್ಗೆ ಕಾಳಜಿ ಮಾಡೋದು ಕೀಪ್ ಇಟ್ ಇನ್ ಮೈಂಡ್ ಅಂತ. ಹಾಗಾದ್ರೆ ಬರ್ರಿ ನೋಡೋಣ. ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಹ್ಯಾಸ್ ಟು ಕೀಪ್ ಇಟ್ ಇನ್ ಮೈಂಡ್ that it always requires a focused hard work to achieve it. Keep it in mind. ಭವಿಷ್ಯಕ್ಕೆ ಒಳ್ಳೇದಂತ ಇದು ನೆನಪಿಟ್ಕೋಬೇಕು. ಇದನ್ರಿ ಹೌದಲ್ಲ? ಎಸ್, ವಿ ಹ್ಯಾವ್ ಟು ರಿಮೆಂಬರ್ ಅಂಡ್ ಕನ್ಸಿಡರ್. ರಿಮೆಂಬರ್ ಅಂಡ್ ಕನ್ಸಿಡರ್ ಸಮಥಿಂಗ್ ಎಸೆನ್ಸಿಯಲಿ. ಇದು ಎಸೆನ್ಸಿಯಲ್ ಅಂತೇಳಿ ಮನಸ್ಸಿನಾಗ ಇಟ್ಕೋಬೇಕು. ಇದನ್ನ ಮನಸ್ಸಿನಾಗ ಇಟ್ಕೋಬೇಕು. ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಹ್ಯಾಸ್ ಟು. ಯಾರಾದರೂ ಏನಾದರೂ ಸಾಧನೆ ಮಾಡ್ಬೇಕಂದಿದ್ರಂದ್ರೆ ಮನಸ್ಸಿನಾಗ ಇಟ್ಕೋಬೇಕಾದದ್ದು ಏನು ಅಂದ್ರೆ ದಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಫೋಕಸ್ಡ್ ಹಾರ್ಡ್ ವರ್ಕ್ ಮಾಡಬೇಕು ಟು ಅಚೀವ್ ಇಟ್. ಹೌದು. ಆಮೇಲೆ ಒನ್ ಶುಡ್ ನಾಟ್ ಡ್ಯಾಶ್ ಎನಿ ಅಪರ್ಚುನಿಟಿ, ಥ್ರೋ ಅವೇರೆ, ಡಿಸ್ಕಾರ್ಡ್. ಯಾವುದೇ ಒಂದು ಅವಕಾಶ ಬಂತು ಅಂದ್ರೆ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಈಗ ಚಲೋ ನೋಡ್ರಿ, ಈಗ ಡಾಕ್ಟರ್ಗಳು ಈಗ ಯಾವ್ದಾರ ಕರೋನಾ ಹಿಂಗ ಬಂದ ಟೈಮ್ದೊಳಗ್ರಿ ಯಾವ್ದಾರ ಒಂದು ಕಾಲರ ಮಲೇರಿಯಾ ಚಲೋ ಬಂದ್ರೆ ಡಾಕ್ಟರ್ ಅಲ್ಲಿ ಕುಂತ ಬಿಡ್ತಾರೆ ಹಾಸ್ಪಿಟಲ್ ಒಳಗೆ. ತುಂಬ ಬರ್ತಿರ್ತಾರ ಪೇಷಂಟ್ಸ್ಗಳು. ಇದೇ ಒಂದು ಅಪರ್ಚುನಿಟಿ, ತಪ್ಪಿಸ್ಕೊಳ್ಳೋದಿಲ್ಲ. ಅವರು ಟ್ರೀಟ್ ಮಾಡ್ದಂಗ ಆಗ್ತು, ಅವ್ರಿಗೆ ಆರಾಮ್ ಮಾಡ್ದಂಗ ಆಯ್ತು, ತಮಗೆ ಪ್ರಾಫಿಟ್ ಆದಂಗೂ ಆಯ್ತು. ಒಂದು ಅಪರ್ಚುನಿಟಿ ಬರ್ತೈತಿ ಅಂತಂದ್ರೆ ಅದನ್ನ ಥ್ರೋ ಅವೇ ಮಾಡಬಾರ್ದು. ಎಸ್, ಇದು ಥ್ರೋ ಅವೇ, ಇದು ಕೀಪ್ ಇನ್ ಮೈಂಡ್. Fourth question. The politician in our street got his daughter married off recently. ಮ್ಯಾರಿಡ್ ಆಫ್ ಅಂದ್ರೆ ಮದುವೆ ಮಾಡಿ ಕೊಡುದ್ರಿ. ಮ್ಯಾರಿಡ್ ಅಷ್ಟ ಅಂದ್ರೆ ಮದುವೆ ಆಗುದ್ರಿ. ಮ್ಯಾರಿಡ್ ಆಫ್ ನಮ್ದು ಡಾನ್ ಗೊಂಜಾಲೋ ಲೆಸನ್ ದೊಳಗ ಡೋನಾ ಲಾರಾ ವಾಸ್ ಮ್ಯಾರಿಡ್ ಅಂತ ಐತ್ರಿ. ಮ್ಯಾರಿಡ್ ಅಂತ ಬರ್ತೈತಿ, ಮ್ಯಾರಿಡ್ ಬರಬಾರ್ದ್ರಿ. ಅದ್ರೆ ಮ್ಯಾರಿಡ್ ಆಫ್ ಅಂತೇಳಿ ಟು ಎ ಮರ್ಚೆಂಟ್ ಅಂತ ಐತಿ. ಹರ್ ಪೇರೆಂಟ್ಸ್ ಮ್ಯಾರಿಡ್ ಹರ್ ಅಂತ ಐತ್ರಿ. ನೋಡ್ರಿ ನೀವು ಟೆಕ್ಸ್ಟ್ ಬುಕ್ ಒಳಗ ಹರ್ ಪೇರೆಂಟ್ಸ್ ದೇ ಅಂತ ಐತಿ. ದೇ ಅಂದ್ರೆ ಯಾರು ಅಂದ್ರೆ ಮಸ್ತ್ ಕನ್ಫ್ಯೂಷನ್ ಆಗ್ತದೆ. ದೇ ಅಂದ್ರೆ ಹರ್ ಪೇರೆಂಟ್ಸ್. ಮ್ಯಾರಿಡ್ ಅಂತ ಐತಿ. ಮ್ಯಾರಿಡ್ ಅಂತ ಆಗ್ಬಾರ್ದು, ಮ್ಯಾರಿಡ್ ಆಫ್ ಅಂತ ಆಗ್ಬೇಕು. ಮದುವೆ ಮಾಡ್ಕೊಡೋದಕ್ಕೆ ಮ್ಯಾರಿಡ್ ಆಫ್ ಅಂತಾರೆ. ನಾವೇ ಮದುವೆ ಆದ್ವಿ ಅಂದ್ರೆ ಮ್ಯಾರಿ ಅಂತೀವ್ರಿ. ಐ ಮ್ಯಾರಿಡ್ ಅಂದ್ರೆ ನಾ ಮದುವೆ ಆದೆ. ಐ ಮ್ಯಾರಿಡ್ ದಟ್ ಲೇಡಿ ಲಾಸ್ಟ್ ಇಯರ್ ಅಂದ್ರೆ ನಾನು ಆ ಹೆಣ್ಮಗಳನ್ನ ಕಳೆದ ವರ್ಷ ಮದುವೆ ಆದೆ. ಐ ಮ್ಯಾರಿಡ್ ಆಫ್ ಮೈ ಡಾಟರ್ ಅಂದ್ರೆ ನನ್ನ ಮಗಳು ಮದುವೆ ಮಾಡಿಕೊಟ್ಟೆ ಅಂತ ಹೇಳಿ. ಡಾನ್ ಗೊಂಜಾಲ್ ಅವ್ರ ಲೆಸನ್ ಒಳಗೆ ಅದು ಒಂದು ಮಿಸ್ಟೇಕ್ ಆಗೈತೆ. ಅದು ದೇ ಮ್ಯಾರಿಡ್ ದೇರ್ ಡಾಟರ್ ಅಂತ ಐತ್ರಿ. ಮ್ಯಾರಿಡ್ ಆಫ್ ಅಂತ ಆಗ್ಬೇಕು. ದೇ ಮ್ಯಾರಿಡ್ ಲಾರಾ ಅಂತದ. ದೇ ಮ್ಯಾರಿಡ್ ಆಫ್ ಲಾರಾ ಹಿಂಗದ. ಇಲ್ಲಿ ಬರ್ರಿ ಏನಾಗದ, ಇವೇನ್ ಮಾಡ್ತಾನ ಪೊಲಿಟಿಷಿಯನ್ ಇನ್ ಅವರ್ ಸ್ಟ್ರೀಟ್. ನಮ್ಮ ಓಣ್ಯಾಗ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಇದಾನ. ತಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟ ರೀಸೆಂಟ್ಲಿ. ಹಿ ಹ್ಯಾಡ್ ಇನ್ವೈಟೆಡ್ ಡ್ಯಾಶ್ ಅವರ್ ಟೌನ್. ಹೌದಣ್ಣ, ನೋಡೋಣ್ರಿ. ದ ಪೀಪಲ್ ಲಿವಿಂಗ್ ಇನ್ ದ ಸ್ಟ್ರೀಟ್ ಹ್ಯಾಡ್ ಟು ಡ್ಯಾಶ್ ದ ಟ್ರಾಫಿಕ್ ಜಾಮ್ಸ್ ಟಿಲ್ ಈವ್ನಿಂಗ್. ಮದುವೆ ಆಯ್ತಲ್ಲ, ಬರ್ರಿ ನೋಡೋಣ. ಪುಟಪ್ ಹೋಯ್ತಂದ್ರ ನನಗೆ ಗೊತ್ತದ, ತಾಳ್ಕೊಳ್ಳೋದು, ಸಹಕಾರ ಮಾಡೋದು. ಆಲ್ ಅಂಡ್ ಸನ್ರಿ ಅಂದ್ರೆ ಎವ್ರಿ ಒನ್. ನಮ್ಮ ಜಪಾನ್ ಅಂಡ್ ಬ್ರೆಜಿಲ್ ಲೆಸನ್ ಬಂದತ್ತ. ಆಲ್ ಅಂಡ್ ಸನ್ರಿ. The cars are given at the cost of nothing to all and sundry ಅಂತ ಬರ್ತದ. ಆಲ್ ಅಂಡ್ ಸನ್ರಿ ಅಂದ್ರೆ ಎವ್ರಿ ಒನ್. Leaps and bounds ಅಂತದ. The number of cars is increasing in Japan with by leaps and bounds ಅಂತ ಐತ್ರಿ. ವೆರಿ ಕ್ವಿಕ್ಲಿ ಅಂತ ಮೀನಿಂಗ್ ಅದು. ಗೊತ್ತದ ಪಕ್ಕ ಗೊತ್ತದ್ರಿ. leaps and bounds ಅಂತ. ಪುಟಪ್ ಹೋಯ್ತಂದ್ರ ಟು ಟಾಲರೇಟ್ ಆರ್ ಎಂಡ್ಯೂರ್ ಸಮಥಿಂಗ್. ಆಲ್ ಅಂಡ್ ಸನ್ರಿ ಅಂದ್ರೆ ಎವ್ರಿ ಒನ್. leaps and bounds ಅಂದ್ರೆ ವೆರಿ ಕ್ವಿಕ್ಲಿ ಆರ್ rapidly with significant progress or improvement. ಮೀನಿಂಗ್ ಎಲ್ಲ ಹೇಳ್ಬಿಟ್ರಿ. ಓರಲ್ಲಿ ಅಷ್ಟ ಹೇಳಕ್ಕಾಗೈತ್ರಿ. ಕೇಳಿಸ್ಕೊಡ್ರಿ, ಮಾಡ್ರಿ. ನನಗಿಲ್ಲಿ ಬರ್ಲಿಕ್ಕಾಗಿಲ್ಲ. ಓಕೆ, ಇಷ್ಟರ ಮೇಲೆ ಮುಗಿಸ್ತೇನೆ. ಅದ್ರ ಮತ್ತೆ ಬರಿಬೇಕಂತ ವಿಚಾರ ಮಾಡಿದ ಬರೀದು ಹಾಕೋದು ಇಲ್ರಿ. ಓಕೆ, ಪುಟಪ್ ಹೋಯ್ತು. ಎಸ್, ಇಲ್ಲಿ ನೋಡೋಣ ಬರ್ರಿ. ದ ಪೊಲಿಟಿಷಿಯನ್ ಇನ್ ಅವರ್ ಸ್ಟ್ರೀಟ್ got his daughter married off his daughter. He had invited all and sundry. ಇದು ಬರ್ತದೆ. ಪ್ರತಿಯೊಬ್ಬರಿಗೂ ಬಡವರು, ಶ್ರೀಮಂತರು, ಸಂಬಂಧಿಕರು, ಪರಿಚಯ ಇಲ್ಲಾರ್ದವರು ಆಫ್ ದ ಟೌನ್.
ಓಕೆ ಮಾಡ್ತಾರೆ. ಹೆಂಗಿದೆ ನಮ್ಮವ್ರಿಗೊಬ್ರು ಹಂಗಾಗಿತ್ತು. ಒಬ್ರು MLA ಅವರು ಇಡೀ ಊರ್ ಮಂದಿಗೇನು ಯಾರಿಗೂ ಹಚ್ಚಿ ಪ್ರತಿ ಮನೆಗೂ ಬಿಡ್ಲಾರ್ದಂಗೆ ವೆಡ್ಡಿಂಗ್ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಿಟ್ಟಿದ್ದಾರೆ. ಹಿಂಗಾಗಿ ಇಡೀ ಊರ್ ಬಂದೆಲ್ಲ ಓಣಿ ತುಂಬಾ ಹೋಗೋದ್ರಿಂದಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ ದ ಪೀಪಲ್ ಲಿವಿಂಗ್ ಇನ್ ದ ಸ್ಟ್ರೀಟ್ ಹ್ಯಾಡ್ ಟು, ಆ ಓಣ್ಯಾಗಿದ್ದ ಜನ ಹ್ಯಾಡ್ ಟು ಸಫರ್ ಅಂತ ಪುಟಪ್ ಹೋಯ್ತ್ರಿ. ಟ್ರಾಫಿಕ್ ಜಾಮ್ಸ್ ಟಿಲ್ ಈವ್ನಿಂಗ್. ಅಯ್ಯೋ ಇಷ್ಟ ಯಾಕೆ ರಶ್, MLA ಅವ್ರ ಮಗಳ ಮದುವೆ ಇವತ್ತು, ತೋ 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 ಏನಪ್ಪ ಇದು, ಎಲ್ಲ ಕೆಲಸ ಬಿಟ್ಟು ಕಾರಲ್ಲಿ ತರ್ಬಿಕೊಂಡು ನಿಂದ್ರದಾಯ್ತು. ಪುಟಪ್ ಹೋಯ್ತು, ಸಹಕರಿಸ್ಕೋಬೇಕಾಯ್ತು, ತಾಳ್ಕೋಬೇಕಾಯ್ತು. ಕ್ವಶನ್ ನಂಬರ್ 5. The parents dream of making their children engineers or doctors. Non-textbook idare. But children learn dash and fail to clear competitive exams. The parents finally realize what their dreams dash. ಇಲ್ಲಿ come to ಅಂತದ, by heart ಅಂತದ, take refuge ಅಂತದ. ಇದ್ರಲ್ಲಿ ನೋಡೋಣ. Come to ಅಂತಂದ್ರೆ to arrive someone where or reach a particular place or time. Come to ಅಂದ್ರೆ ಬರೋದು, ಅಲ್ಲಿಗೆ ಆ ತೀರ್ಮಾನಕ್ಕೆ ಬರೋದು, ಆ ಕನ್ಕ್ಲೂಷನ್ ಬರೋದ್ರಿ ಇದು. ಅಂಡ್ ಬೈ ಹಾರ್ಟ್ ಅಂತಂದ್ರೆ ರಿಮೆಂಬರಿಂಗ್, ಕಂಠಪಾಠ ಮಾಡೋದು ಅಂತಲ್ಲ, ಕಂಠಪಾಠ ಮಾಡೋದು. ಟೇಕ್ ರೆಫ್ಯೂಸ್ ಅಂದ್ರೆ ಟು ಡಿಕ್ಲೈನ್ ಆರ್ ರಿಜೆಕ್ಟ್ ಸಮಥಿಂಗ್ ಆಫರ್ಡ್ ಆರ್ ರಿಕ್ವೆಸ್ಟೆಡ್. ನಮಗ ಏನೋ ಒಂದು ಆಫರ್ ಇಡ್ತಾರ, ನಾವು ಅದನ್ನ ಟೇಕ್ ರೆಫ್ಯೂಸ್ ಡಿಕ್ಲೈನ್ ಮಾಡ್ತೀವಿ ಅಂತ, ಬೇಡ ಹೋಗ್ರಿ ಅಂತ ತಿಳ್ಕೊಂಡು, ಆಗೋದಿಲ್ಲ ಅಂತ ತಿಳ್ಕೊಂಡು ಈ ತರ ಟೇಕ್ ರೆಫ್ಯೂಸ್ ಅಂತ ಕರೀತಾರ ಅದನ್ನ. ಬರ್ರಿ ಏನದ ನೋಡೋಣ. ದ ಪೇರೆಂಟ್ಸ್ ಡ್ರೀಮ್ ಆಫ್ ಮೇಕಿಂಗ್ ದರ್ ಚಿಲ್ಡ್ರನ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್ ಆಯ್ತು. ಬಟ್ ಚಿಲ್ಡ್ರನ್ ಲರ್ನ್ ಬೈ ಹಾರ್ಟ್ ಇದ್ರಿ, ಗಟ್ಟಿ ಮಾಡಿದ್ರ ಮುಖಾಂತರ ಕಲಿತಾರ, ತಪ್ಪಲ್ಲ, ಅರ್ಥ ಮಾಡ್ಕೋಬೇಕು. ಅಂಡ್ ಫೇಲ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕರೆಕ್ಟ್. ಚಿಲ್ಡ್ರನ್ ಲರ್ನ್ ಹೆಂಗ್ ಕಲಿತಾರ ಅಂದ್ರೆ ಬೈ ಹಾರ್ಟ್. ಈ ಡಾನ್ ಗೊಂಜಲೋ ಡೋನಾಲಾರ ಲೆಸನ್ ಒಳಗೆ ಡೋನಾಲಾರ ಓದ್ತಾಳಲ್ಲ ಆಕಿ, ಒಂದು ಪೋಯಮ್, ಒಂದು ಬುಕ್ ಅನ್ನು ಓದ್ತಾಳ ಬೈ ಹಾರ್ಟ್. ಶಿ ನ್ಯೂ ಎವ್ರಿ ವರ್ಡ್ ಎವ್ರಿ ಲೈನ್ ಬೈ ಹಾರ್ಟ್. ಅದಕ್ಕೆ the parents finally realize what their dreams come true ಅಂತೇಳಿ ನನಗೆ ಅನ್ಸಿದ ಮಟ್ಟಿಗೆ ಕಮ್ ಟ್ರೂ ಆಗ್ತದೆ. ಇದು ನಮ್ಮ ಕನಸುಗಳು ಎಲ್ಲಿಗೆ ಬಂದವಪ್ಪ, ನಾವೇನೋ ಅನ್ಕೊಂಡಿದ್ದೀವಿ, ಎಲ್ಲಿಗೆ ಬಂದವಿ. ಮಕ್ಕಳು ಎಕ್ಸಾಮ್ ಕ್ಲಿಯರ್ ಆಗೋದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅವಾಗ ಕೊನೆಗೆ ಗೊತ್ತಾಗ್ತೈತಿ ನಮ್ಮ ಕನಸು ಎಲ್ಲಿಗೆ ಬಂದವಪ್ಪ, ಏನೋ ವಾಟ್ ದೇರ್ ಡ್ರೀಮ್ಸ್ ಕಮ್ ಟು. ನಮ್ಮ ಕನಸುಗಳು ಎಲ್ಲಿಗೆ ಬಂದವು, ಕನಸುಗಳು ಕನಸಾಗಿ ಉಳಿದವು, ಅವ್ರು ರಿಯಲೈಸ್ ಆಗ್ಲಿಲ್ಲ ಅನ್ನುವಂಥದ್ದು. ಇದು ಕರೆಕ್ಟ್ ಆಗ್ತದೆ. ಇಲ್ಲೇನ್ ಮಾಡ್ರಿ, ಬೈ ಹಾರ್ಟ್ ಮಾಡ್ರಿ, ಇಲ್ಲೇ ಕಮ್ ಟು, ನಮ್ಮ ಕನಸುಗಳು ಎಲ್ಲಿಗೆ ಬಂದವಪ್ಪ. ನೆಕ್ಸ್ಟ್ ಕ್ವಶನ್ 6th. The fans of the actors were thrilled to see their hero in. ಓಕೆ 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 ಯಾರೊಬ್ರು ಸುದೀಪ್, ಯಾರೊಬ್ರು ಸಿನಿಮಾ ನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಇಂಥವ್ರು ಯಾರೊಬ್ಬರು ಬಂದಾರ. ಸಿನಿಮಾದೊಳಗೆ ನೋಡಿ ಅವರು ಸ್ಕ್ರೀನ್, ಬಟ್ ಫಿಸಿಕಲಿ ಅವರು ನೋಡಿಲ್ಲ. ನಮ್ಮ ಊರಿಗೆ ಬಂದಾರ ಶೂಟಿಂಗ್ ಅಂತ ಹೇಳಿ, ಹೋಗಿ ನೋಡ್ಬೇಕಂತ ತಿಳ್ಕೊಂಡು ಕಾತರ ಜನ ಎಲ್ಲ ಗುಂಪು ಓಡ್ತಾರಲ್ಲ. And the big crowd rushed towards him. The situation got out of control ಆಗಿರ್ಬೇಕಿದೆ ಬಹುತೇಕ. And the police could not do anything. ಮತ್ತೆ ಆಟೋಮ್ಯಾಟಿಕಲಿ ಹಂಗ ಆಗ್ತದೆ. ಫ್ಲೆಶ್ ಅಂಡ್ ಬ್ಲಡ್ ಅಂದ್ರೆ ಫಿಸಿಕಲ್ ರೀ. ನಾನು ಡಾಕ್ಟರ್ ರಾಜ್ಕುಮಾರ್ ಅನ್ನ ಸ್ಕ್ರೀನ್ ಮೇಲೆ ನೋಡಿನಿ, ಬಟ್ ಫ್ಲೆಶ್ ಅಂಡ್ ಬ್ಲಡ್ ನೋಡಿಲ್ಲ. ಫ್ಲೆಶ್ ಅಂಡ್ ಬ್ಲಡ್ ಅಂದ್ರೆ ಫಿಸಿಕಲ್ ಬಾಡಿ ರೀ, ಅಂಡ್ ಹ್ಯುಮ್ಯಾನಿಟಿ. ಅವ್ನು ಮುಟ್ಟೋದು ಅವ್ರನ್ನ, ಸ್ವತಃ ಅವ್ರ ಬಾಡಿ ಮುಟ್ಟೋದು ಅವ್ರನ್ನ ನಮ್ಮ ಹತ್ರ ಇರೋದ್ರಿ, ಅದಕ್ಕೆ ಫ್ಲೆಶ್ ಅಂಡ್ ಬ್ಲಡ್ ಅಂತ ಕರಿತೀವ್ರಿ. ವ್ಯಾನಿಷಿಂಗ್ ಟು ಥಿನ್ ಏರ್ ಅಂತ ಐತಿ. ವ್ಯಾನಿಷಿಂಗ್ ಟು ಥಿನ್ ಏರ್ ಅಂತಂದ್ರೆ ಟು ಡಿಸಪಿಯರ್ ಸಡನ್ಲಿ ಅಂಡ್ ಕಂಪ್ಲೀಟ್ಲಿ, ಆಫನ್ ವಿತೌಟ್ ಟ್ರೇಸ್. ಏನು ಅದ್ರದ್ದು ಒಂದು ಟ್ರೇಸ್, ಒಂದೇನಂತಾರ ಅದಕ್ಕೆ, ಒಂದು ಪ್ರೂಫ್ ಏನೋ ಉಳಿಸ್ಲಾರ್ದನ ಕಣ್ಮರಿ ಆಗಿ ಹೋಗ್ಬಿಡುದ್ರಿ. ಹೌದಲ್ಲ, ಇದು ಆ ತರ ವ್ಯಾನಿಷಿಂಗ್ ಟು ಥಿನ್ ಏರ್ ಅಂತ ಏನೋ ಅವ್ರದ್ದು ಗುರುತೇ ಉಳಿಸಲಿಲ್ಲ. ಔಟ್ ಆಫ್ ಹ್ಯಾಂಡ್ ಅಂತಂದ್ರೆ ಔಟ್ ಆಫ್ ಹ್ಯಾಂಡ್, ನಾಟ್ ಅಂಡರ್ ಕಂಟ್ರೋಲ್. ಇದೆಲ್ಲ ಫ್ಲೆಶ್ ಅಂಡ್ ಬ್ಲಡ್ ಅಂತ ಇರ್ತೈತಿ. ಇದು ಎಲ್ಲಿ ಬಂದವ ಲೆಸನ್ದೊಳಗ, ಇದು ದ ಗಾರ್ಡನ್ ಲೆಸನ್ದೊಳಗ ಬರ್ತೈತ್ರಿ.
ಬಸವಯ್ಯ ಫ್ಲೆಶ್ ಅಂಡ್ ಬ್ಲಡ್ ಆಗಿ ಉಳಿಬಾರ್ದು, ತಮ್ಮನ್ನ ಉಳಿಬಾರ್ದು ಅಂತ ತಿಳ್ಕೊಂಡು ಅನ್ಕೊಂತಾನೆ. ಬಹುತೇಕ ಹಂಗಾಯ್ತದ. ವ್ಯಾನಿಶ್ ಇಂಟು ಥಿನ್ ಏರ್ ಅಂತೇಳಿ ನಾವು ಮನುಷ್ಯರು ಮಾಡಿದ್ದೆ ಅಲ್ಲ, ಒಂದ್ಸಲ ಎಲ್ಲ ಅಟ್ ಸರ್ಟನ್ ಏಜ್ ಎವ್ರಿಥಿಂಗ್ ವಿಲ್ ಡಿಸ್ಅಪಿಯರ್ ಅಂತ ತಿಳ್ಕೊಂಡು ಸಿದ್ಧಾಂತ. ಅವ್ರು ತಮ್ಮಣ್ಣವ್ರು ಅಂತಾರೆ ಲಾಸ್ಟ್ಗೆ. ಔಟ್ ಆಫ್ ಹ್ಯಾಂಡ್ ಅಂತಂದ್ರೆ ಅದು ಓನರ್ ಆಫ್ ದ ಗಾರ್ಡನ್. ವೆನ್ ಅಂಟೀನ್ ವೈಸಸ್ ಅಡಲ್ಟ್ರಿ ಇವನ್ನೆಲ್ಲ ಮಾಡ್ಕೊಳಕ್ ಚಲೋ ಮಾಡ್ತಾನೆ, ಕೆಟ್ಟ ಚಟಗಳ ಮಾಡ್ತಾನ, ಇನ್ಕಮ್ ಎಲ್ಲ ಚಲೋ ಬರ್ತದ. ಬಟ್ ದ ಫ್ಯಾಮಿಲಿ ವಾಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ ತಿಳ್ಕೊಂಡು ಅವ್ರ ಹೆಂಡತಿ ಓನರ್ಸ್ ವೈಫ್ ವಿಚಾರ ಮಾಡ್ತಾರಲ್ಲ ಇದನ್ನ. ಓಕೆ, ಬರ್ರಿ ನೋಡೋಣ. The fans of the actors were thrilled to see their hero in a flesh and blood. Correct, idu ಮಾಡ್ರಿ. When the big crowd rushed towards him, the situation got out of hand. Yes. Seventh question. Boris lesson ದಾಗ ಬಂದದ್ರಿ ಇದು. I believe that books will never disappear. Boris says that it would be wonderful to write a history of book. He will dash. However, he says that an 83-year-old man cannot dash of this kind for himself. Set as a project. ಇದು ಹೇಳಿದ್ನಲ್ರಿ ಸೆಟ್ ಅ ಪ್ರಾಜೆಕ್ಟ್ ಅಂತ ತಿಳ್ಕೊಂಡು, ಆಗಲ್ಲ ಒಂದ್ಸಲ ಹೇಳಿದಾಗ ಆದನ್ರಿ. ಸೆಟ್ ಅ ಪ್ರಾಜೆಕ್ಟ್ ಅಂತ ತಿಳ್ಕೊಂಡು ಹೇಳಿದ್ನಲ್ಲ. ಮೂರನೇ ಗ್ರೂಪ್ನಾಗ ಬಂದದ್ರ ಸೆಟ್ ಎ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ. ಟು ಆರ್ಗನೈಸ್ ಎ ಪ್ರಾಜೆಕ್ಟ್. ಸೆಟ್ ಎ ಪ್ರಾಜೆಕ್ಟ್ ಟು ಆರ್ಗನೈಸ್ ಎ ಪ್ರಾಜೆಕ್ಟ್. ಕೀಪ್ ಇಟ್ ಇನ್ ಮೈಂಡ್ ಅಂತಂದ್ರೆ ಅದು ಮನಸ್ಸಿನಾಗ ಇಟ್ಕೊಳ್ಳೋದು ಅಂತ ಹೇಳಿ. ಇದು ಬಂದದ ನೋಡ್ರಿ, ಅದು ಮನಸ್ಸಿನಾಗ ಇಟ್ಕೊಳ್ಳೋದು ಫ್ಯೂಚರ್ಗಾಗಿ. ಟೇಕ್ ಫಾರ್ ಗ್ರಾಂಟೆಡ್ ಅಂದ್ರೆ ಫೇಲ್ ಟು ಅಪ್ರಿಸಿಯೇಟ್ ವಾಟ್ ಈಸ್ ವೆರಿ ನಿಯರ್ ಟು ಅಸ್ ಅಂತ ಹೇಳಿ. ಬರ್ರಿ ನೋಡೋಣ. ಇದು ಹಿಂದೆ ಬಂದ ನೋಡ್ರಿ, ಎಕ್ಸ್ಪ್ಲೇನ್ ಮಾಡೀನಿ, ಕೇಳಿಸ್ಕೊಡ್ರಲ್ಲಿ. Boris says that it would be wonderful to write a history of books. He will dash. He will set a project. Start ಮಾಡಬಹುದು. However, ಏನೇ ಅಂದ್ರೂ he says that in 83 years he will set a project ಅಲ್ಲ, he will keep it in mind. He will keep it in mind. ಆಯ್ತು, ನಾನು ಕಾಳಜಿ ಮಾಡ್ತೀನಿ, ಪ್ರೊಜೆಕ್ಟ್ ಮಾಡ್ಕೊಳಕ್ ಆಗೋದಲ್ಲ ನನಗೆ, ಕಾಳಜಿ ಮಾಡೋಂತ ಆಗ್ತದೆ ಇಲ್ಲ, ಅದ್ರ ಬಗ್ಗೆ ಮೈಂಡ್ನಾಗ ಇಟ್ಕೊಂತೀನಿ ನಾನು. ಕೀಪ್ ಇಟ್ ಇನ್ ಮೈಂಡ್, ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್. ಇದು ಕರೆಕ್ಟ್ ಆಗ್ತದೆ. ಏನಂದ್ರು ನೋಡ್ರಿ, ನನಗೆ ಈಗ 83 ವರ್ಷ, ಈ ಒಂದು ಇಡೀ ವಯಸ್ಸಿನೊಳಗೆ ಇಂಥದ್ದೊಂದು ಪ್ರಾಜೆಕ್ಟ್ ಮುಗ್ಸಕ್ ಆಗೋದಿಲ್ಲ, ನಡಬರ್ಕ ಸತ್ತು ಬಿಡ್ತೀನಿ. ಮತ್ತು ಆಲ್ರೆಡಿ ಯಾರೋ ಒಬ್ರೀಗ ಅದು ಪ್ರಿಡೇಟ್ ಆಗಿಬಿಟ್ಟಿದೆ ಈಗ ಅದು, ಅಂತದೊಂದು ಪುಸ್ತಕ ಅಂತ ನೋಡ್ರಿ. Okay. However, he says that an 83-year-old man cannot dash of this. Set a project. Definitely. ಇಂಥ ಪ್ರಾಜೆಕ್ಟ್ ಹಾಕೊಳಕ್ ಆಗೋದಲ್ಲ, ಮನಸ್ಸಿನಾಗ ಇಟ್ಕೋತೀನಿ, ಬಟ್ ಇಂಥ ಪ್ರಾಜೆಕ್ಟ್ ಹಾಕೊಳಕ್ ಆಗೋದಲ್ಲ. ಇದು ಕೀಪ್ ಇಟ್ ಇನ್ ಮೈಂಡ್ ಆಗ್ತದ, ಇದು ಸೆಟ್ ಎ ಪ್ರಾಜೆಕ್ಟ್ ಆಗ್ತದ. ಸಮೀಪ ಬಂದೆ. 8th. Once the students dash the habit of active listening, howda, they start understanding things clearly. When the lessons are understood very well, the students dash right answer rapidly. Get into. Come up. Chance gesture. ಇವುಗಳ ಮೀನಿಂಗ್ ಸ್ವಲ್ಪ ನೋಡ್ಬೇಕಾಗ್ತದೆ ನಾವು. ಗೆಟ್ ಇಂಟು ಅಂದ್ರೆ ಅಫೆಕ್ಟ್. ಗೆಟ್ ಇಂಟು ಅಂದ್ರೆ ಅಫೆಕ್ಟ್. ಕಮ್ ಅಪ್ ಅಂತಂದ್ರೆ ಟು ಹ್ಯಾಪನ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ಚೇಂಜ್ ಚಾನ್ಸ್, ಚಾನ್ಸ್ ಜಸ್ಚರ್. ಎಲ್ಲಿದೆ ಅದು? ಚಾನ್ಸ್ ಜಸ್ಚರ್ ಅಂತಂದ್ರ a movement of body, especially the head or arms, that express an idea. Chance gesture. ಕೈ ಎಲ್ಲ ಹಾವ ಮಾಡ್ತೀವಲ್ಲ ಅದು ರೀ. The students, once the students get into the habit of, yes, get into the habit of affect,
ದ ಹ್ಯಾಬಿಟ್ ಆಫ್ ಆಕ್ಟಿವ್ ಲಿಸ್ನಿಂಗ್ ಮಾಡ್ಕೊಳಕ್ ಒಂದು ಪರಿಣಾಮ ಬೀರ್ತೀವಿ ಅಂದ್ರೆ ಗೆಟ್ ಇನ್ ಟು ದ ಹ್ಯಾಬಿಟ್ ಅಂತ ಐತಲ್ರಿ, ಗೆಟ್ ಇನ್ ಟು ಕರೆಕ್ಟ್ ಐತಲ್ರಿ, ಗೆಟ್ ಇನ್ ಟು ದ ಹ್ಯಾಬಿಟ್. ನಮ್ಗ ಜಪಾನ್ ಬ್ರೆಜಿಲ್ ವಿ ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಬೋವಿಂಗ್ ಅಂತ ಬರ್ತದ ನೋಡ್ರಿ. Once the students get into the habit of active listening, they start understanding things clearly. When the lessons are understood very well, the students come up with how they come to right answers rapidly. How chance gestures on ಬರೋದಿಲ್ಲ, ಕಮ್ ಅಪ್ ಆಗ್ತೈತೆ. ಎಲ್ಲ ಲೆಸನ್ ಬಂದವು, ಅದು ಜಪಾನ್ ಬ್ರೆಜಿಲ್ ಒಳಗೆ ಚಾನ್ಸ್ ಜೆಸ್ಚರ್ ಅಂತ ತಿಳ್ಕೊಂಡು ಅದು ಡಿಯರ್ ಪಾರ್ಕ್ ಇರ್ತೈತಲ್ಲ, ಅಲ್ಲೊಂದು ಡಿಯರ್ ಬಂದು ಅವರಿಂದ ಬೋ ಮಾಡ್ತೈತಿ. ಅದೇನು ಚಾನ್ಸ್ ಜೆಸ್ಚರ್ ಅಲ್ಲ, ಅದು ಡೆಲಿಬರೇಟ್ಲಿ ಮಾಡ್ತೈತಿ. ಇಟ್ ವಾಸ್ ಇನ್ ದ ಹ್ಯಾಬಿಟ್ ಆಫ್ ಬೋವಿಂಗ್ ಅಂತ ತಿಳ್ಕೊಂಡು. ಓಕೆ, ನರ ಡಿಯರ್ ಪಾರ್ಕ್ ಅದು ಜಾರ್ಜ್ ಮಿಕೇಶ್ ಅವ್ರದ್ದು. ಅದು ಸ್ವಲ್ಪ ಹಂಗ ಹೇಳ್ತಿರ್ತೀನಿ ನಡ್ಬಾರಕ, ನಿಮ್ಗೊಂದು ಸ್ವಲ್ಪ ಏನೋ ರಿಫ್ರೆಶ್ ಆಗಲಿ ಅಂತ. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್, ನಾನ್ ಟೆಕ್ಸ್ಟುವಲ್ ಇದು, ಟು ಡ್ಯಾಶ್ ಸ್ವೀಟ್ಸ್ ಆಸ್ ಪರ್ ಡಾಕ್ಟರ್ಸ್ ಅಡ್ವೈಸ್. ಕೈ ಬಿಡೋದಿರ್ಬೇಕು. ಹಿ ವಾಸ್ ಡಯಾಬಿಟಿಕ್. ಓಕೆ. He is a dash when saw a sweet packet printed sugar free. ಹೀಗೆ ಗಿವ್ ಅಪ್ ಅಂದ್ರೆ ಕೈ ಬಿಡಿದ್ರಿ, ಫೇಸ್ ಲಿಟ್ ಅಪ್ ಅಂದ್ರೆ ಫುಲ್ ಖುಷಿ ಆಗೋದ್ರಿ, ಹಿಸ್ ಫೇಸ್ ಲಿಟ್ ಅಪ್ ಅಂತ ಬರ್ತದ್ರಿ. ಇನ್ ಫಿಕ್ಸ್ ಅಂದ್ರೆ ಟ್ರಬಲ್ನಾಗ ಇರೋದ್ರಿ, ಡಿಫಿಕಲ್ಟ್ ಸಿಚುವೇಶನ್ ಇರೋದ್ರಿ. ಗಿವ್ ಅಪ್ ಅಂದ್ರೆ ಟು ಸ್ಟಾಪ್ ಟ್ರೈಂಗ್ ಟು ಡೂ ಸಮಥಿಂಗ್. ಫೇಸ್ ಲಿಟ್ ಅಪ್ ಅಂದ್ರೆ somebody's expression suddenly become bright and joy. In a fix ಅಂದ್ರೆ in a difficult situation. ಬರ್ರಿ ನೋಡೋಣ. ರಮೇಶ್ had promised to dash sweets as per doctors. ಗಿವ್ ಅಪ್ ಇದು, ಆರಾಮಾಗಿರಿ. ಆಯ್ತು ಸರ್, ಇನ್ಮೇಲೆ ಸ್ವೀಟ್ಸ್ ತಿನ್ನೋದಿಲ್ಲ ಅಂತೇಳಿ. ಯಾಕಂದ್ರೆ ಹಿ ವಾಸ್ ಡಯಾಬಿಟಿಕ್. ಓಕೆ, ಹೀಸ್ ಫೇಸ್ ಲಿಟ್ ಅಪ್ ಅದು, ಒಮ್ಮೆ ದಮ್ಮಲ್ಲಿ ಖುಷಿಯಾಗಿ ಬಿಟ್ಟ. ಸ್ವೀಟ್ ತಿನ್ರಿ ಬಟ್ ಶುಗರ್ ಏನು ಇರೋದಿಲ್ಲ ಅದ್ರೊಳಗೆ ಅಂತ ಒಂದು ಯಾವುದೋ ಪ್ರಿಂಟ್ ಇತ್ತು, ನೋಡಿದ್ರ ಅದ್ರ ಶುಗರ್ ಫ್ರೀ ಅಂತ ಹೇಳ್ರಿ. ಹೌದಾ? when he saw the sweet packet printed ಶುಗರ್ ಫ್ರೀ ಇದೆ, ತಿನ್ಬೋದು ಇದನ್ನ ಅಂತಿತ್ತು, ಶುಗರ್ ಇದ್ದವ್ರು ಅಂತಿತ್ತು. ಭಾಳ ಖುಷಿ ಆಗ್ಬಿಟ್ಟು ಅದನ್ನ ಕೊಡ್ರಿ, ತಿನ್ಬೇಕಾಗಿದೆ ನಾನು ಅಂತ ಹೇಳ್ರಿ. ಹಿಂಗ ಇದು ಗಿವ್ ಅಪ್ ಮಾಡ್ರಿ, ಇದು ಫೇಸ್ ಲಿಟ್ ಅಪ್ ಮಾಡ್ರಿ. ಲಾಸ್ಟ್ NSS is introduced, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ತಿಳ್ಕೊಂಡು NSS ಅಂತ ಇರ್ತದೆ ಕಾಲೇಜ್ ನಲ್ಲಿ. ಕಾಲೇಜ್ ಕರಿಕ್ಯುಲಮ್. The NSS volunteers become a dash in carrying out selfless social service activities. Okay, well versed ಅಂದ್ರೆ expert. To come off ಅಂತಂದ್ರ to be successful. As a part of ಅಂದ್ರೆ ಗೊತ್ತೈತಲ್ಲ, as a part of literary cycle is used as a part of literacy ಅಂತ ತಿಳ್ಕೊಂಡು ಬರ್ತಲ್ಲ ನಮ್ದು ಪಿ ಸಾಯ್ನಾ ಸರ್ ಲೆಸನ್, where there is a wheel. ಹಂಗದ ಬರ್ರಿ ನೋಡೋಣ. NSS is used dash ಕಾಲೇಜ್ ಕರಿಕ್ಯುಲಮ್. ಇದು ಏನಾಗ್ತೈತ್ರಿ, ಇದು ವೆಲ್ ವರ್ಸ್ಡ್, ಕಮ್ ಆಫ್ as a part of it. Yes, NSS is introduced as a part of college curriculum. Best satna holila nodambu. The NSS volunteers become come off in carrying, come off to be successful, come off carrying out successful social activities, social service activities. Come off ಅಂತಂದ್ರ to be successful, come off to be successful ಆಗ್ಬೋದು ಅಂತ ಅನ್ಸುತ್ತೆ. ಇಲ್ಲಕಂದ್ರೆ ವೆಲ್ವರ್ಸ್ ಏನ್ ಬ್ಯಾಡ್ರಿ, ಎಕ್ಸ್ಪರ್ಟ್ ಆಗೋದಂತ ಬೇಡ. ಇಲ್ಲೊಂದ್ ಸ್ವಲ್ಪ ಹಂಗೂ ಅನಿಸ್ತದ್ರಿ. ವಾಲಂಟಿಯರ್ಸ್ ಬಿಕಮ್ ವೆಲ್ ವರ್ಸ್ಡ್ ಇನ್ ಕ್ಯಾರಿಂಗ್ ಔಟ್ ಸೆಲ್ಫ್ಲೆಸ್ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್. ಕಮ್ ಆಫ್ ಸಕ್ಸಸ್ಫುಲ್ ಆದ್ರು. ಇದು ಹಿಂಗ ಇದೇ ಚಲೋ ಅಂತ ಅನಿಸ್ತದ ನನಗೆ. ಸ್ವಲ್ಪ ಗೊಂದಲ ಅನಿಸ್ತದ ನನಗೂ ಇದು.
NSS is introduced as a part of college curriculum. Okay. The NSS volunteers become well versed. ಈ ಸೆಂಟೆನ್ಸ್ ನೋಡಿದ್ರೆ ಹಂಗ ಆಗ್ತದ. ಟು ಕಮ್ ಆಫ್ ಅಂತ ಬರುದಿಲ್ಲ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹಿಂಗ ನೋಡ್ಕೊಂಡು ಮಾಡಿಬಿಡ್ತೀನಿ ನನಗೆ ಇದನ್ನ. ಬಿಕಮ್ ಅಂತದ. ಬಿಕಮ್ ಅಂತಂದ್ರ ಇದು ಹಾರ್ಬ್ ಆಯ್ತು. ಮತ್ತೊಂದು ಇಲ್ಲೇ ಮತ್ತೊಂದು ಹಾರ್ಬ್ ಟು ಕಮ್ ಆಫ್ ಬರುದಿಲ್ಲ ಇದು. ಬಿಕಮ್ ವೆಲ್ ವರ್ಸ್ಡ್ ಮಾಡಿಬಿಡ್ರಿ ಬರೋಬ್ಬರಿ ಆಗ್ಬಿಡ್ತೈತಿ. ಇನ್ನು ಕ್ಯಾರಿಂಗ್ ಔಟ್ ಸರ್ವಿಸ್ ಸೋಷಿಯಲ್ ಸರ್ವಿಸಸ್ ಅಂತ ಹೇಳ್ಕೊಂಡು ಓಕೆ ಬರೋಬ್ಬರಿ ಆಗ್ತದ. ಇಲ್ಲಿ ಹಿಂಗ್ ಮಾಡ್ರಿ ಇದು. ದ NSS ವಾಲಂಟಿಯರ್ಸ್ ಬಿಕಮ್ ಟು ಕಮ್ ಆಫ್ ಆಗೋದಿಲ್ಲ ಗ್ರಾಮಟಿಕಲ್ ಮಿಸ್ಟೇಕ್ ಆಗ್ತದ. ಇದನ್ನ ತೆಗೆದು ಹಾಕ್ರಿ, ಇದನ್ನ ಹಾಕ್ರಿ. ದ NSS ವಾಲಂಟಿಯರ್ಸ್ ಬಿಕಮ್ ವೆಲ್ ವರ್ಸ್ಡ್ ಇನ್ ಕ್ಯಾರಿಂಗ್ ಔಟ್. ವೆಲ್ ವರ್ಸ್ ಅಂತ ಬರ್ತದಲ್ಲ, ಯಾರು ದ ಗಾರ್ಡನರ್ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್ ವರ್ಕ್ ಅಂತೇಳಿ ಹಂಗ ವೆಲ್ ವರ್ಸ್. ಎಸ್, ದ NSS ವಾಲಂಟಿಯರ್ಸ್ ಬಿಕಮ್ ವೆಲ್ ವರ್ಸ್ಡ್ ಇನ್ ಕ್ಯಾರಿಂಗ್ ಔಟ್ ಸೆಲ್ಫ್ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅಂತ ತಿಳ್ಕೊಂಡು. ಓಕೆ ಫ್ರೆಂಡ್ಸ್, ನನಗೆ ಟೈಮ್ ಆಗಿದೆ, ಮತ್ತೆ ವೇಟ್ ಮಾಡ್ರಿ. ಬ್ಯೂಟಿಫುಲ್ ಒಂದು ಇನೋವೇಷನ್ ಅಂಡ್ ವೆರಿ ಯೂಸ್ಫುಲ್ ಅಂಡ್ ಬೆನಿಫಿಷಿಯಲ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ಎಸ್, ವಾಚ್ ಮಾಡ್ರಿ, ವೇಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.